ನಕ್ಷೆ. ಟಾಂಗಾ ಬಳಿ 7.0 ತೀವ್ರತೆಯ ಭೂಕಂಪ, ಸಂಕ್ಷಿಪ್ತ ಸುನಾಮಿ ಎಚ್ಚರಿಕೆ. ಸೋಮವಾರ ದಕ್ಷಿಣ ಪೆಸಿಫಿಕ್ ಮಹಾಸಾಗರದಲ್ಲಿ 7.0 ತೀವ್ರತೆಯ ಭೂಕಂಪ ಸಂಭವಿಸಿದೆ ಎಂದು ಯುನೈಟೆಡ್ ಸ್ಟೇಟ್ಸ್ ಭೂವೈಜ್ಞಾನಿಕ ಸಮೀಕ್ಷೆ ತಿಳಿಸಿದೆ. ಈ ಭೂಕಂಪವು ಟಾಂಗಾ ದ್ವೀಪಕ್ಕೆ ಸುನಾಮಿ ಬೆದರಿಕೆಯನ್ನು ಉಂಟುಮಾಡಿದೆ. ಭೂಕಂಪದ ಕೇಂದ್ರಬಿಂದುದಿಂದ ಸುಮಾರು 190 ಮೈಲುಗಳ ವ್ಯಾಪ್ತಿಯ ಕರಾವಳಿ ಪ್ರದೇಶಗಳಲ್ಲಿ, ಟಾಂಗಾ ಸೇರಿದಂತೆ, ಸುನಾಮಿ ಅಲೆಗಳು ಏಳಬಹುದು ಎಂದು ಅಮೆರಿಕದ ಸುನಾಮಿ ಎಚ್ಚರಿಕೆ ವ್ಯವಸ್ಥೆಯ ಪ್ರಾಥಮಿಕ ವರದಿಗಳು ತಿಳಿಸಿವೆ. ಸುನಾಮಿ ಅಪ್ಪಳಿಸಬಹುದಾಗಿದ್ದ ಸುಮಾರು 1 ಗಂಟೆಯ ನಂತರ, ಒಂದು ವೇಳೆ ಸುನಾಮಿ ಅಪ್ಪಳಿಸಬಹುದಿತ್ತು ಎಂದು ವ್ಯವಸ್ಥೆಯು ಸ್ಪಷ್ಟ ಸೂಚನೆ ನೀಡಿತು. ಸುನಾಮಿಗಳು ಸಾಗರದಲ್ಲಿನ ನೀರಿನ ದೊಡ್ಡ ಮತ್ತು ಹಠಾತ್ ಸ್ಥಳಾಂತರದಿಂದ ಉಂಟಾಗುವ ದೀರ್ಘ ಅಲೆಗಳ ಸರಣಿಯಾಗಿದ್ದು, ಸಾಮಾನ್ಯವಾಗಿ ಸಾಗರ ತಳದಲ್ಲಿ ಅಥವಾ ಕೆಳಗೆ ಸಂಭವಿಸುವ ದೊಡ್ಡ ಭೂಕಂಪದಿಂದ ಇದು ಸಂಭವಿಸುತ್ತದೆ. ಸುನಾಮಿಗಳು ಕೇಂದ್ರಬಿಂದುದಿಂದ ಎಲ್ಲಾ ದಿಕ್ಕುಗಳಲ್ಲಿಯೂ ಹರಡುತ್ತವೆ ಮತ್ತು ಅಪಾಯಕಾರಿ ಕರಾವಳಿ ಪ್ರವಾಹ ಮತ್ತು ಗಂಟೆಗಳು ಅಥವಾ ದಿನಗಳವರೆಗೆ ಇರುವ ಪ್ರಬಲ ಪ್ರವಾಹಗಳಿಗೆ ಕಾರಣವಾಗಬಹುದು. ಯುಎಸ್ಜಿಎಸ್ ದತ್ತಾಂಶದ ಪ್ರಕಾರ, ಟಾಂಗಾದ ಪಂಗೈನಿಂದ ಆಗ್ನೇಯಕ್ಕೆ ಸುಮಾರು 49 ಮೈಲುಗಳಷ್ಟು ದೂರದಲ್ಲಿ ಟಾಂಗಾ ಸಮಯ ಬೆಳಗಿನ ಜಾವ ಮಧ್ಯರಾತ್ರಿ 1 ಗಂಟೆ 18 ನಿಮಿಷಕ್ಕೆ ಕಂಪನ ಸಂಭವಿಸಿದೆ. ಯುಎಸ್ಜಿಎಸ್ ದತ್ತಾಂಶವು ಈ ಹಿಂದೆ 7.1 ತೀವ್ರತೆಯ ಭೂಕಂಪನ ಎಂದು ವರದಿ ಮಾಡಿತ್ತು. ಭೂಕಂಪಶಾಸ್ತ್ರಜ್ಞರು ಲಭ್ಯವಿರುವ ಡೇಟಾವನ್ನು ಪರಿಶೀಲಿಸುತ್ತಿದ್ದಂತೆ, ಅವರು ಭೂಕಂಪದ ವರದಿಯಾದ ಪ್ರಮಾಣವನ್ನು ಪರಿಷ್ಕರಿಸಬಹುದು. ಭೂಕಂಪದ ಬಗ್ಗೆ ಸಂಗ್ರಹಿಸಿದ ಹೆಚ್ಚುವರಿ ಮಾಹಿತಿಯು ಯುಎಸ್ಜಿಎಸ್ ವಿಜ್ಞಾನಿಗಳನ್ನು ಕಂಪನ ತೀವ್ರತೆಯ ನಕ್ಷೆಯನ್ನು ನವೀಕರಿಸಲು ಪ್ರೇರೇಪಿಸಬಹುದು.